ವಿದ್ಯಾರ್ಥಿನಿ ವರ್ಷಿತಾ ಕೊಲೆ ಪ್ರಕರಣ ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟ ಪ್ರತಿಭಟನೆ. ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸುವಂತೆ ಆಗ್ರಹ. ಚಿತ್ರದುರ್ಗ ಜಿಲ್ಲೆಯ ಗೋನೂರು ಹೊರವಲಯದಲ್ಲಿ ನಡೆದ ವಿದ್ಯಾರ್ಥಿನಿ ವರ್ಷಿತಾಳ ಕೊಲೆ ಪ್ರಕರಣ ಖಂಡಿಸಿ ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಲು ಮತ್ತು ವರ್ಷಿತಾಳ ಕುಟುಂಬಕ್ಕೆ ವಿವಿಧ ಸೌಲಭ್ಯಗಳನ್ನು ನೀಡಲು ಸರ್ಕಾರಕ್ಕೆ ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ಮಾತನಾಡಿದ ದಲಿತ ಸಂಘಟನೆಯ ಮುಖಂಡ ಟಿ. ವಿಜಯಕುಮಾರ್, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ವೇಳೆ ಅಂಬೇಡ್ಕರ್ ಅವರು ದೇಶದಲ್ಲಿ ಸರ್ವರು ಸಮಾನರು ಎಂಬ ಸಂವಿಧಾನ ರಚಿಸಿದ್ದರೂ ಸಹ ಹೆಣ್ಣಿನ ಶೋಷಣೆ, ಅತ್ಯಾಚಾರ, ಕೊಲೆ, ದೌರ್ಜನ್ಯ, ಲೈಂಗಿಕ ಕಿರುಕುಳ ದಂತಹ ಕೃತ್ಯಗಳು ನಿಂತಿಲ್ಲ. ಅದಕ್ಕೆ ಸಾಕ್ಷಿ ಎಂಬಂತೆ ಹಿರಿಯೂರು ತಾಲೂಕಿನ ಕೋವೇರಹಟ್ಟಿಯ ವಿದ್ಯಾರ್ಥಿನಿ ವರ್ಷಿತಾಳ ಕೊಲೆ ಪ್ರಕರಣ. ಪೊಲೀಸ್ ಇಲಾಖೆ ಈಗಾಗಲೇ ಆರೋಪಿಯನ್ನು ವಶಕ್ಕೆ ಪಡೆದಿದ್ದು, ಆರೋಪಿಯ ಹೇಳಿಕೆ ಎಂದೇ ಈ ಮುಖದ ಮೇಲೆ ಆಧಾರವಾಗಿಸಿದೆ. ವಿದ್ಯಾರ್ಥಿನಿಯ ಪೋಷಕರ ಹೇಳಿಕೆಗಳನ್ನು ಅಂತಿಮ ವರದಿಯಲ್ಲಿ ದಾಖಲಿಸಬೇಕು. ವಿದ್ಯಾರ್ಥಿನಿ ವರ್ಷಿತಾಗೆ ಸಾಮಾಜಿಕ ಜಾಲತಾಣದ ಮೂಲಕ ಆರೋಪಿ ಚೇತನ್ ಪರಿಚಯವಾಗಿದ್ದು, ಇದು ಪ್ರೇಮಕ್ಕೆ ತಿರುಗಿ ತನ್ನನ್ನು ಮದುವೆಯಾಗುವಂತೆ ಒತ್ತಾಯಿಸಿದ್ದ ಕಾರಣ ಚೇತನ್ ವರ್ಷಿತಾಳನ್ನು ಹತ್ಯೆ ಮಾಡಿದ್ದಾನೆ. ಇದಕ್ಕೆ ಪ್ರಮುಖ ಕಾರಣ ದಲಿತ ಹುಡುಗಿ ಎಂಬ ಅನುಮಾನ ಕಾಡುತ್ತಿದೆ. ಆರೋಪಿಯು ಪೂರ್ವ ನಿರ್ಧಾರದಂತೆ ವಿದ್ಯಾರ್ಥಿನಿಯನ್ನು ಹತ್ಯೆ ಮಾಡಿರುವುದರಿಂದ ಕೂಡಲೇ ಆರೋಪಿಗೆ ಹೆಚ್ಚು ವಿವರಣೆ ಮಾಡದೆ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಆಗ್ರಹಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆನಂದ್ ಮಾತನಾಡಿ, ಹಿರಿಯೂರು ತಾಲೂಕಿನ ಕುವೇರಹಟ್ಟಿ ಗ್ರಾಮದ ವರ್ಷಿತಾ ಕೊಲೆ ಹಂತ್ಯದ ಅಮಾನುಷ ಆರೋಪಿ ಚೇತನ್ ಪ್ರೀತಿಯ ನಾಟಕವಾಡಿ ಸಲುಗೆ ಬೆಳೆಸಿ ವಿವಾಹವಾಗದೆ ಅತ್ತಿಗೆ ಮಾಡಿದ್ದಾನೆ. ವರ್ಷಿತಾಳಿಗೆ ಸಾಯುವ ಮುನ್ನ ಸತ್ಯ ಸಂಗತಿ ಹೇಳಿಕೆ ನೀಡಲು ಸಹ ಅವಕಾಶವಿಲ್ಲದಂತೆ ಸಂಚು ರೂಪಿಸಿ ಕೊಲೆ ಮಾಡಿರುವ ಹಿನ್ನೆಲೆ ಗಮನಿಸಿದಾಗ ಆರೋಪಿಯ ಮನಸ್ಥಿತಿ ತಿಳಿಯುತ್ತದೆ. ಆರೋಪಿ ಚೇತನ್ಗೆ 3ನೇ ಹಂತದ ಕ್ಯಾನ್ಸರ್ ಕಾಯಿಲೆ ಇರುವುದು ತಿಳಿದು ಬಂದಿದ್ದು, ಕ್ಯಾನ್ಸರ್ ಕಾಯಿಲೆ ಇರುವ ವ್ಯಕ್ತಿ ಇನ್ನೊಬ್ಬರ ಜೀವನದಲ್ಲಿ ಪ್ರೀತಿಯ ನಾಟಕವಾಡಿ ಸಂಕಷ್ಟ ತಂದೊಡ್ಡಿದ್ದಲ್ಲದೆ ವರ್ಷಿತಾಳಿಗೆ ಬದುಕಲು ಸಹ ಅವಕಾಶ ನೀಡದೆ ಮಾಡಿರುವುದು ಸಹಿಸಲು ಸಾಧ್ಯವಿಲ್ಲ. ಕೂಡಲೇ ಆರೋಪಿ ಚೇತನ್ಗೆ ಕಠಿಣ ಶಿಕ್ಷೆ ಗುರಿಪಡಿಸಿ ನೊಂದ ಕುಟುಂಬಕ್ಕೆ ಪರಿಹಾರ ನೀಡಬೇಕು. ಕೊಲೆಯಾದ ವರ್ಷಿತಾ ಕುಟುಂಬಕ್ಕೆ ಆರ್ಥಿಕ ಪರಿಹಾರ ನೀಡಬೇಕು. ಆರೋಪಿ ಚೇತನ್ ಸುಳ್ಳು ಹೇಳಿಕೆಗಳನ್ನು ಕೈಬಿಟ್ಟು ಪ್ರಕರಣದ ನೈಜತೆಯನ್ನು ಎತ್ತಿ ಹಿಡಿಯಬೇಕು. ವರ್ಷಿತಾಳ ಕುಟುಂಬದವರು ಹೇಳಿಕೆಯನ್ನು ಪ್ರಕರಣದ ಸಾಕ್ಷಿಯಾಗಿ ಪರಿಗಣಿಸಬೇಕು. ಈ ಕೊಲೆ ಸಂಚಿನಲ್ಲಿ ಕೇವಲ ಚೇತನ್ ಅಲ್ಲದೆ ಇತರೆ ಆರೋಪಿಗಳು ಇರುವ ಶಂಕೆ ಇದ್ದು ಸಮಗ್ರ ತನಿಖೆ ಆಗಬೇಕು. ವರ್ಷಿತಾ ಕುಟುಂಬಕ್ಕೆ ಸರ್ಕಾರಿ ನೌಕರ ನೀಡಬೇಕು ಹಾಗೂ 5 ಎಕರೆ ಭೂಮಿ ಮತ್ತು ವಸತಿ ನಿವೇಶನ ಕೂಡಲೇ ಮಂಜೂರು ಮಾಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ವಿದ್ಯಾರ್ಥಿಗಳು ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ವಿಜಯಕುಮಾರ್, ಹೊನ್ನೂರ ಸ್ವಾಮಿ, ನಾಗರಾಜ್, ರಾಜಣ್ಣ, ಭೀಮಣ್ಣ, ತಿಪ್ಪೇಸ್ವಾಮಿ, ಆನಂದ್, ಪಾಲಾಕ್ಷ, ಜಗದೀಶ್, ತಿಪ್ಪೇರುದ್ರಪ್ಪ, ಜಗನ್ನಾಥ, ಪಾಲಾಕ್ಷ, ಸುರೇಶ್, ಕೆಪಿ ನಾಗರಾಜ್ ಸೇರಿದಂತೆ ಹಲವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ವರದಿ ಮೌನೇಶ್ ಆಚಾರ್, ಚಳ್ಳಕೆರೆ. ಮಗಳು ಕಳ್ಕೊಂಡಿದ್ದಾರಲ್ಲ, ಅವ್ರ ಮಗಳ ಪರವಾಗಿ ಇವಾಗ ಅವರು ಒಂದು ಉದ್ಯೋಗನ ಕಲ್ಪಿಸಿಕೊಡೋದ್ರ ಮುಖಾಂತರ ಅವರ ಕುಟುಂಬಕ್ಕೆ ಒಂದು ಉದ್ಯೋಗ ಅವಕಾಶ ಕೊಟ್ಟು ಅವರ ಒಂದು ಹಣ ಸಹಾಯ ಮಾಡಬೇಕಂತ ಹೇಳಿ ಆರೋಪಿಗೆ ಗಲ್ಲು ಶಿಕ್ಷೆ ಆಗೋದ್ರ ಮುಖಾಂತರ ನ್ಯಾಯವನ್ನು ಪರಿಗಣಿಸಬೇಕು. ಅಂತಿಮ ವರದಿ ಒಳಗಡೆ ಏನು ಚಾರ್ಜ್ ಶೀಟ್ ಅಂತಕ್ಕಂಥದ್ದು ನ್ಯಾಯಾಲಯಕ್ಕೆ ಸಲ್ಲಿಸಬೇಕಾದ್ರೆ ಕುಟುಂಬದ ಹೇಳಿಕೆಯನ್ನು ದಾಖಲೀಕರಿಸಿ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೀವಿ. ಹಾಗೆ ಸರ್ಕಾರ ಇವತ್ತು ಯಾವುದೇ ಒಂದು ಪ್ರಕರಣದಲ್ಲಿ ಪರಿಹಾರ ಇತ್ಯಾದಿ ರೂಪಗಳನ್ನು ಕೊಟ್ಟು ಒಬ್ಬ ಹೆಣ್ಣಿನ ಜೀವಕ್ಕೆ ಇದು ಸರಿಸಮಾನ ಅಂತಕ್ಕಂಥ ಮನಸ್ಥಿತಿಯನ್ನ ಕೈಬಿಟ್ಟು ಸಮಗ್ರವಾಗಿ ಈ ಪ್ರಕರಣದ ಒಳಗಡೆ ಯಾರ್ಯಾರು ಭಾಗಿಯಾಗಿದ್ದಾರೋ ಅವರಿಗೆ ಈ ಪ್ರಕರಣಕ್ಕೆ ಆರೋಪಿಗೆ ಶಿಕ್ಷೆ ಆಗಬೇಕು ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ. ನಾವು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಮೂವತ್ತು ಸತಿನೂ ಇದೇ ತರನೇ ನಾವು ಒಬ್ರು ಡಾಕ್ಟರ್ಗೆ ಆಗಿರುತ್ತೆ ಇಲ್ಲೇ ಬಂದು ಇದೇ ತರನ ಪ್ರೊಟೆಸ್ಟ್ ಮಾಡಿದ್ವಿ. ಆದ್ರೆ ಅದ್ರ ಬಗ್ಗೆ ಏನಾಯ್ತು ಅಂತ ಇದುವರೆಗೂ ಒಬ್ಬರಿಗೂ ಗೊತ್ತಿಲ್ಲ. ಆದ್ರೆ ಅವ್ರಿಗೆ ಏನೇ ಶಿಕ್ಷೆ ಕೊಡೋದಾದ್ರೂ ಸಮೇತ ಎಲ್ಲರಿಗೂ ಗೊತ್ತಾಗಂಗೆ ಕೊಡ್ರಿ ಅಂತ ಬಿಟ್ಟು ನನ್ನ ಕಡೆಯಿಂದ ವಿನಂತಿ ವಾಸ ಮಾಡಲಿಕ್ಕೆ ಮನೆ
ಅಂತೇಳಿ ನನಗೆ ಒತ್ತಾಯಿಸಿ ನನ್ನ ಒಂದೆರಡು ಮಾತು ಎಲ್ಲರಿಗೂ ನಮಸ್ಕಾರ. ದಲಿತ ಸಂಘಟನೆಗಳ ಒಕ್ಕೂಟ ಚಳ್ಳಕೆರೆ ಸಹಯೋಗದಲ್ಲಿ ಬೇಡು ತಾಲೂಕು ಕಲವರಟ್ಟಿ ಗ್ರಾಮದ ವಸಿತಾಳಲ್ಲಿ ಚಿತ್ರದುರ್ಗ ತಾಲೂಕು ಗೋನೂರು ವಲಯದಲ್ಲಿ ಅತ್ಯಾಚಾರ ಹಾಗೂ ಕೊಲೆ ಮಾಡುವುದನ್ನು ಖಂಡಿಸಿ ಇವತ್ತು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟ ಹಾಗೂ ವಿದ್ಯಾರ್ಥಿಗಳ ಒಕ್ಕೂಟ ಎಲ್ಲರೂ ಬಂದು ಇವತ್ತು ತಾವು ಮನವಿ ಕೊಟ್ಟಿದ್ದಾರೆ, ಖಂಡಿಸಿ ಮನವಿ ಕೊಟ್ಟಿದ್ದೀರಾ. ಈ ಮನವಿನ ನಾನು ಸ್ವೀಕರಿಸಿದ್ದೀನಿ. ಈ ಮನವಿ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳೋದಕ್ಕೆ ನಾನು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರ ಕಳಿಸ್ಕೊಡ್ತೀನಿ ಅಂತ ಈ ವಿಷಯ ಹೇಳ್ತೀನಿ. ವಿದ್ಯಾರ್ಥಿನಿ ಚಿತ್ರದುರ್ಗ ಗೋನೂರು ಹೊರವಲಯ ಖಾಸಗಿ ಜಾಗದಲ್ಲಿ ಕುಮಾರಿ ವರ್ಷಿತಾಳ ಕೊಲೆ ಪ್ರಕರಣ ಖಂಡಿಸಿ ಆರೋಪಿಯನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸಲು ಮತ್ತು ವರ್ಷಿತಾಳ ಕುಟುಂಬಕ್ಕೆ ವಿವಿಧ ಸೌಲಭ್ಯಗಳನ್ನು ನೀಡಲು ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನಾ ಮನವಿ ಪತ್ರ. ಮಾನ್ಯರೇ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಶತಮಾನವೇ ಸಂಭವಿಸಿ